ಹಾಯ್, ಹೆಲೋ, ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಯಾರಪ್ಪ ಇದು ಅಂತ ಅಂದ್ಕೋಬೇಡಿ, ಇದು ನನ್ನ ಮೊದಲನೇ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ಫಸ್ಟ್ ವ್ಲಾಗ್ ಕೂಡ. ನನ್ನ ಹೆಸರು ಪ್ರೀತಿ, ನನ್ನ ಹಸ್ಬೆಂಡ್ ನಾಗೇಶ್, ನನ್ನ ಮಗಳು ಸೋನು, ನನ್ನ ಮಗ ಮಣಿಕಂಠ. ನಮ್ಮದು 4 ಜನದ ಪುಟ್ಟ ಸಂಸಾರ. ನನಗೂ ಎಲ್ಲರ ಥರ ಏನಾದರೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ತುಂಬ ಟೈಮಿಂದ ಅಂದ್ಕೊಳ್ತಿದ್ದೆ. ಅಂದರೆ ತುಂಬ ವರ್ಷದಿಂದನೇ ಅಂದ್ಕೋತಿದ್ದೆ. ಬಟ್ ನಾಳೆ ಮಾಡೋಣ ಅಂತ ತುಂಬ ವರ್ಷಗಳೇ ಕಳೆದೋಗಿದೆ ಬಿಡಿ. ಬಟ್ ಇವತ್ತು ಯಾಕೋ ಅಪ್ಲೋಡ್ ಮಾಡೇ ಬಿಡೋಣ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಸ್ಟಾರ್ಟ್ ಮಾಡಿ ನಿಮ್ಮ ಜೊತೆಲಿ ನಮ್ಮ ಫ್ಯಾಮಿಲಿ ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಸೊ ಐ ಹೋಪ್ ಇಷ್ಟು ಇಂಟ್ರೊಡಕ್ಷನ್ ಸಾಕು ಅಂತ ಅನಿಸುತ್ತೆ ಸದ್ಯಕ್ಕೆ. ಸೊ ಬೆಳಗ್ಗೆನೇ ನಾನು ಉಪ್ಪಿಟ್ಟು ಕೇಸರಿಬಾತು ತಿಂಡಿ ಮಾಡಿದ್ದೆ. ಮಕ್ಕಳು ತಿಂಡಿ ತಿಂದರು, ಮತ್ತು ಜೊತೆಗೆ ತಿಂಡಿ ತಿಂದಾದಮೇಲೆ ಅವ್ರದ್ದು ಆ್ಯಸ್ ಯೂಶ್ವಲ್ ಚೀಟು ಟಿ ವಿ ಹಾಕ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ನನ್ನ ಹಸ್ಬೆಂಡ್ ಬಂದು ಕೆಲ್ಸಕ್ಕೆ ಹೋದರು. ನಾನೇನಪ್ಪ ಮಾಡೋದು, ಎಲ್ಲ ಕೆಲಸ ಮುಗೀತಲ್ಲ ಅಂತ ಕೂತಿದ್ದೆ. ಕೆಲಸ ಮಾಡುವಾಗ ಉಲ್ಲನ್ ಸಿಕ್ತು. ನನ್ನ ಮಗಳು ಚಿಕ್ಕವಳಿರುವಾಗ ಅವಳಿಗೆ ಸ್ವೆಟರು, ಟೊಪ್ಪಿ ಎಲ್ಲನೂ ನಾನೇ ಪ್ರೆಗ್ನೆಂಟ್ ಇರುವಾಗ ಹಾಕಿಟ್ಟಿದ್ದೆ. ನನಗೆ ಅದೊಂದು ಆಸೆ ಇತ್ತು ನನ್ನ ಮಗುಗೆ. ಫಸ್ಟ್ ಟೈಮ್ ಅದೇ ನಾನು ಹಾಕಿದ್ದ ಒಂದು ಉಲ್ಲನ್ನಿಂದ ಮಾಡಿರೋವಂಥ ಬಟ್ಟೆನೇ ಹಾಕಬೇಕಂತ ಹಾಸ್ಪಿಟಲ್ಗೆ ಅದೇ ತೊಗೊಂಡೋಗಿದ್ದೆ ಆ್ಯಕ್ಚುಲಿ. ಸೊ ಆ ಉಲ್ಲನ್ನು ನನ್ನ ಮಗಳಿಗೆ ಇವಾಗ 8 to 9 ಇಯರ್ಸ್ ಆಗಿದೆ. ಆ ಉಲ್ಲನ್ನು ಇವಾಗ ಸಿಕ್ತು. ಸೊ ಏನಾದರೂ ಮಾಡೋಣ ಅಂತ ಕೂತ್ಕೊಂಡೆ. ಏನಪ್ಪ ಮಾಡೋದು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು. ಫಸ್ಟ್ ವಿಡಿಯೋ ಮಾಡ್ತಿದ್ದೀನಿ. ನನಗೆ ಕ್ಯಾಮ್ರಾ ಹ್ಯಾಂಗಲ್ ಹೆಂಗಿಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಯೂಟ್ಯೂಬಲ್ಲಿ ನೋಡಿ ನಾನು ಕೂಡ ಹಿಂಗೆ ಇಡಬೇಕು, ಹಿಂಗಿಟ್ರೆ ಹಿಂಗೆ ಕಾಣಿಸುತ್ತೆ ಅಂತ. ಬಟ್ ಕ್ಲಾರಿಟಿ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಹೋಗ್ತಾ ಇಂಪ್ರೂವ್ಮೆಂಟ್ ಮಾಡಿಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಂಗೂ ಹಿಂಗೂ ಉಲ್ಲನ್ನ ಕೂತ್ಕೊಂಡೆ. ಇವಾಗ ಮಧ್ಯಾಹ್ನ 1:30 ಗಂಟೆ ಆಗಿದೆ. ಐ ಹೋಪ್ ಇದು ಹಾಕೋಕ್ಕೆ ಗೈಸ್ ನಾನು ಒಂದು ಪೆನ್ಸಿಲ್ ಪೌಚನ್ನ ರೆಡಿ ಮಾಡೋಣ ಅಂತ ಕೂತ್ಕೊಂಡೆ. 1:30 ಗಂಟೆ ಟೈಮ್ ಬೇಕು. 1:30ಇಂದ 2 ಗಂಟೆ ಟೈಮ್ ಬೇಕು. ಅದು ನಾವು ಆ ಕಡೆ ಈ ಕಡೆ ಎಲ್ಲೂ ಹೋಗದೆ 2 ಅವರ್ಸ್ ಕೂತ್ರೆ ಒಂದು ಪೆನ್ಸಿಲ್ ಪೌಚ್ ರೆಡಿ ಆಗುತ್ತೆ. ನೋಡಿ, ಈಗ ಒಂದು ಪೆನ್ಸಿಲ್ ಪೌಚ್ ಇವಾಗ ರೆಡಿಯಾಗಿದೆ. ನಾನು ಆಚೆ ಕೂತಿದ್ದೆ. ಆಮೇಲೆ ಯಾಕೋ ಕೂತು ಸುಸ್ತಾಗಿ ಮತ್ತೆ ರೂಮಿಗೆ ಬಂದು ಕೂತ್ಕೊಂಡು ಹಾಗೆ ಮೊಬೈಲೆಲ್ಲ ನೋಡ್ತಾ ಪೌಚ್ ರೆಡಿ ಮಾಡಿದ್ದೀನಿ ಫೈನಲಿ. ನನ್ನ ಮಗಳು ಏನಂತ ಹೇಳಿದ್ರೆ, ಅವಳಿಗೆ ಯುನೀಕ್ ಆಗಿರೋವಂಥದ್ದು ಏನು ಕೊಟ್ಟರು ಇಸ್ಕೋತಾಳೆ. ಮತ್ತು ಎಂಥದ್ದು ಇದು ನಿನಗೋಸ್ಕರ ಮಾಡಿದ್ದೀನಿ ಅಂತ ಕೊಟ್ಟರೆ ಅದು ಅವಳಿಗೆ ಇಷ್ಟ ಇರಲಿ ಇಲ್ಲ ಇರಲಿ, ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ಅವಳು ಅದನ್ನು ಯೂಸ್ ಮಾಡ್ತಾಳೆ ತುಂಬ ಖುಷಿಯಾಗಿ. ಸೊ ಅದಕ್ಕೋಸ್ಕರ ಅದೊಂದು ನನಗೆ ಅವಳ ಮ್ಯಾಟ್ರಲ್ಲಿ ತುಂಬ ಖುಷಿಯಾಗುತ್ತೆ. ನನ್ನ ಮಗನಿಗೊಂದು ಪೌಚ್ ಮಾಡಿಕೊಡ್ತೀನಿ ಅಂದೆ. ಬಟ್ ಅವನು ಬೇಡ, ನನಗೆ ಆನ್ಲೈನಲ್ಲಿ ತರಿಸ್ಕೊಡು, ಶಾಪಲ್ಲಿ ತರಿಸ್ಕೊಡು ಅಂತ ಹೇಳ್ದ. ಓಕೆ, ಇವಾಗ ಸದ್ಯಕ್ಕೆ ಅವನಿಗಿದೆ. ನನ್ನ ಮಗಳು ಹಳೆ ಜಾಮೆಟ್ರಿ ಬಾಕ್ಸ್ನ ತೊಗೊಂಡೋಗ್ತಾಯಿದ್ಲು. ಸೊ ಅದಕ್ಕೋಸ್ಕರ ಇದನ್ನು ರೆಡಿ ಮಾಡಿದ್ದೀನಿ. ಪೆನ್ಸಿಲ್ ಪೌಚ್ ಈಗಾಗಿದೆ. ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ಗೈಸ್ ನೀವು ಪೆನ್ಸಿಲ್ ಪೌಚ್. ಇದೇ ಥರ ಅಂತಲ್ಲ, ನಾನು ಏನು ಯೂಸ್ ಮಾಡಿಲ್ಲ. ಇದಕ್ಕೆ ಜಿಪ್ ಆಗಲಿ ಏನೂ ಇರಲಿಲ್ಲ ಮನೇಲಿ. ಅದಕ್ಕೋಸ್ಕರ ಈ ಥರ ಶೇಪಲ್ಲಿ ಮಾಡಿದ್ದೀನಿ. ನನಗೆ ಟೈಲರಿಂಗ್ ಬರುತ್ತೆ, ಮತ್ತು ಕ್ರೋಚೆಟ್ ಬರುತ್ತೆ, ಮ್ಯಾಟ್ ಬರುತ್ತೆ. ಆಲ್ಮೋಸ್ಟ್ ಅಲ್ಪ ಸ್ವಲ್ಪ ಬರುತ್ತೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ಖಂಡಿತ ಹೇಳ್ಕೊಡ್ತೀನಿ. ನನ್ನಿಂದ ಯಾರಿಗಾದ್ರೂ ಏನಾದರೂ ಯೂಸ್ ಆಗುತ್ತೆ ಅನ್ನೋದಿದ್ದರೆ, ಟೈಲರಿಂಗ್ ಆಗಿರ್ಬೋದು, ಕ್ರೋಚೆಟಲ್ಲಿ ವುಲ್ಲನ್ ವರ್ಕ್ ಆಗಿರ್ಬೋದು, ಮತ್ತು ಮ್ಯಾಟ್ ಹಾಕೋದಾಗಿರ್ಬೋದು, ಯಾರಾದರೂ ಗೃಹಿಣಿಗಳಿಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ನಾನು ಹೇಳ್ಕೊಡ್ತೀನಿ. ನನ್ನಿಂದ ಯಾರಿಗಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಸೊ ಇವತ್ತಿನ ನನ್ನ ಇದು ಇಂಟ್ರೊಡಕ್ಷನ್ ವಿಡಿಯೋ ಇಷ್ಟ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಓಕೆನಾ. ಇದು ನಮ್ಮೂರು. ಸಂಜೆ ಮೇಲೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ. ಮತ್ತು ಮನೆಗೆ ಬಂದ್ವಿ. ಇವನು ನಮ್ಮ ಮನೇಲಿ ಒಬ್ಬ ಮೆಂಬರು, ನನ್ನ ಮಗನ ಥರ, ನಮ್ಮ ಮುದ್ದು ಮಿನ್ನು. ನಾವು ಆಚೆ ಹೋಗಿ ಬಂದರೆ ತುಂಬ ಬೇಜಾರಾಗಿರ್ತಾನೆ. ಅದಕ್ಕೆ ಸ್ವಲ್ಪ ಹೊತ್ತು ಆಟಾಡಿಸಿ ಅವನನ್ನು ಮುದ್ದು ಮಾಡಿ ಆಮೇಲೆ ನಾನು ಎದ್ದು ಹೋಗಿ ಅಡುಗೆ ಮಾಡೋಣ ಅಂತ ಹೋದೆ.
ಸೊ ಇದಾಗಿತ್ತು ನಮ್ಮ ಪುಟ್ಟ ಫ್ಯಾಮಿಲಿ, ಸ್ಮಾಲ್ ಫ್ಯಾಮಿಲಿ, ಮಲೆನಾಡ ಫ್ಯಾಮಿಲಿ. ನಾವು ಮಲೆನಾಡಿಂದ. ನೀವು ಎಲ್ಲಿಂದ ವೀಡಿಯೋಸ್ ನೋಡಿದ್ರಿ ದಯವಿಟ್ಟು ಒಂದು ಕಾಮೆಂಟ್ ಹಾಕಿ ಅಂತ ಕೇಳ್ತಾ, ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಿಮ್ಗೆ ಯೂಸ್ ಆಗೋ ಥರ ಏನಾದರೂ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಕೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.